ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಪ್ರತಿದಿನವೂ ಶ್ರೇಷ್ಠವಾದ ದಿನ ಆಗಿದೆ ಅನ್ನುತ್ತೀರಾ? ಹೌದು, ದಿನವೂ ಆ ದೇವರಿಗೆ ನೂತನವಾದ ವಾತ್ಸಲ್ಯ ಹುಟ್ಟುತ್ತದೆ. ಪ್ರತಿದಿನ ಕರ್ತನೊಂದಿಗೆ ಒಂದು ಹೊಸ ದಿನವೇ ಆಗಿದೆ. ನಿನ್ನೆಯ ವಿಷಯಗಳಲ್ಲ, ಈ ದಿನ ದೇವರು ತನ್ನ ದೊಡ್ಡ ದೊಡ್ಡ ವಿಷಯಗಳನ್ನು ತಿಳಿಯಪಡಿಸುವುದಕ್ಕಾಗಿ ಆಶಿಸುವವರಾಗಿದ್ದಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಂಬಿಗಸ್ತನಾದ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೊತೆ ಇರುವ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ನಡೆಸುವ ದೇವರೇ, ನಿಮಗೆ ವಂದನೆಗಳು. ಬಲ ಕೊಡುವ ಯೇಸುವೇ, ನಿಮಗೆ ಸ್ತೋತ್ರಗಳು. ನಿಮ್ಮಿಂದ ಉಪಯೋಗ ಆಗಬೇಕೆಂದು ನಮ್ಮನ್ನು ನೀವು ಕರೆದಿದ್ದೀರಿ, ರಕ್ಷಿಸಿದ್ದೀರಿ, ಕರೆದಿದ್ದೀರಿ, ನಿಮ್ಮ ಮಕ್ಕಳನ್ನಾಗಿ ಮಾಡಿದ್ದೀರಿ. ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹಾಲೆಲೂಯಾ. ಈ ದಿನ ನನ್ನ ಜೀವಿತದಲ್ಲಿ ಒಂದು ವಿಶೇಷವಾದ ದಿನ ಆಗಿದೆ, ನಿಜವೇ. 53 ವರ್ಷಗಳ ಹಿಂದೆ ಇದೇ ದಿನ, ಅಂದರೆ ಜುಲೈ 15ನೇ ತಾರೀಕು. ಆದರೆ ಈ ದಿನ ಜುಲೈ 2024 ಆಗಿದೆ. ಆ ದಿನ ಅಂದರೆ 1971ನೇ ವರ್ಷದಲ್ಲಿ 1971ನೇ ವರ್ಷದಲ್ಲಿ ಕರ್ತನ ಕರೆಗೆ ವಿಧೇಯನಾಗಿ ಮೆಡ್ರಾಸ್ನಲ್ಲಿ, ಆ ಕಾಲದಲ್ಲಿ ಮೆಡ್ರಾಸ್ ಅನ್ನುತ್ತಾ ಇದ್ರು, ಈ ಚೆನ್ನೈಗೆ ಬಂದಿಳಿದ ದಿನದಲ್ಲಿ ಜುಲೈ 14ನೇ ತಾರೀಕು ಕಾಕಿನಾಡದಿಂದ ಸರ್ಕಾರಿ ಎಕ್ಸ್ಪ್ರೆಸ್ ಹತ್ತಿ 15ನೇ ತಾರೀಕು ಉದಯದಲ್ಲಿ ದೇವರ ಸೇವೆಗೋಸ್ಕರ ಸಮರ್ಪಿಸಿಕೊಂಡು ಸಮಸ್ತವನ್ನು ಬಿಟ್ಟು ಬೈಬಲ್ ಟ್ರೈನಿಂಗ್ಗೋಸ್ಕರ ಮೆಡ್ರಾಸ್ಗೆ ಬಂದ ದಿನಾದಾಗಿತ್ತು. ಈ 53 ವರ್ಷಗಳ ನಂತರ ಹಿಂದಕ್ಕೆ ತಿರುಗಿ ನೋಡೋದಾದರೆ, ದೇವರು ಮಾಡಿರುವ ಉಪಕಾರಗಳ ಬಗ್ಗೆ ನೆನೆಸುವುದಾದರೆ, ಯಾವ ರೀತಿಯಾಗಿ ಆ ದೇವರು ತನ್ನ ವಾಗ್ದಾನಗಳನ್ನು ನನ್ನ ವಿಷಯದಲ್ಲಿ ನೆರವೇರಿಸಿದ್ದಾರೆ ಎಂದು ಮತ್ತು ನನ್ನ ಮುಖಾಂತರ ನೆರವೇರಿಸಿದ್ದಾರೆ ಎಂದು ಒಂದು ವೇಳೆ ಗ್ರಹಿಸಿಕೊಳ್ಳೋದಾದರೆ, ಎಷ್ಟೋ ಕೃತಜ್ಞತೆಯಿಂದ, ಸ್ತುತಿಯಿಂದ ನಮ್ಮ ಹೃದಯ ತುಂಬಿ ತುಳುಕುತ್ತದೆ. ದೇವರ ಮಹಾಕೃಪೆಯಿಂದ 1971 ಫೆಬ್ರವರಿ 15ರಂದು ಕಾಕಿನಾಡ ಎಂಬ ಪಟ್ಟಣದ ಒಂದು ಆಲಯದಲ್ಲಿ ನಾನು ಪ್ರಾರ್ಥಿಸುವಾಗ, ಅಲ್ಲಿವರೆಗೂ ಮಾರ್ಪಟ್ಟಿರಲಿಲ್ಲ, ಅಲ್ಲಿವರೆಗೂ ಸುವಾರ್ತೆಯೇ ಕೇಳಿರಲಿಲ್ಲ. ಮೊದಲ ಸಾರಿ ಸುವಾರ್ತೆ ಕೇಳಿದ ನಂತರ ಒಂದು 3 ತಿಂಗಳು ನನ್ನ ಹೃದಯವನ್ನು ಕಠಿಣಪಡಿಸಿಕೊಂಡೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರೊಂದಿಗೆ ಹೋರಾಡ್ಲಿಕ್ಕಾಗಲಿಲ್ಲ, ಆತನ ಪ್ರೀತಿಯ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ಆತನ ಪ್ರೀತಿಯಲ್ಲಿ ಹಿಡಿಯಲ್ಪಟ್ಟೆ. 1971ನೇ ವರ್ಷದ ಫೆಬ್ರವರಿ 15ರಂದು ಕಾಕಿನಾಡದಲ್ಲಿ ದೇವರು ತನ್ನ ಸ್ವರದ ಮೂಲಕ ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ ಎಂಬ ಶಿಲುಬೆಯಲ್ಲಿ ನೇತಾಡಲ್ಪಡುವ ಒಂದು ದರ್ಶನ. ಇಟ್ಸ್ ನಾಟ್ ಕನಸಂತೂ ಕೂಡ ಹೇಳಲಿಕ್ಕಾಗಲ್ಲ. ನನ್ನ ಕಣ್ಣು ತೆರೆದಿದ್ದುವು, ಒಂದು ದೊಡ್ಡ ಬೆಳಕಲ್ಲಿ ಆತನ ಶಿಲುಬೆಯ ದೃಶ್ಯ, ಮೃದುವಾದ ಒಂದು ಸ್ವರ ಕೇಳಿದೆ. ಆಗ ನನ್ನ ಹೃದಯ ಒಡೆದಂತಾಯ್ತು. ಒಬ್ಬ 18 ವರ್ಷದ ವಯಸ್ಸುಳ್ಳ ಯವನಸ್ಥನಾಗಿ, ಅಂದರೆ ನನಗೆ ಫೆಬ್ರವರಿ 15ನೇ ತಾರೀಕಿಗೆ ಇನ್ನೂ 18 ವರ್ಷ ವಯಸ್ಸಾಗಿತ್ತು. ಅದೇ ಫೆಬ್ರವರಿ 29ನೇ ತಾರೀಕಿಗೆ ನಾನು 18 ವರ್ಷ ವಯಸ್ಸಿನಿಂದ 19 ವರ್ಷ ವಯಸ್ಸಿಗೆ ಬರುವವನಾಗಿದ್ದೆ. 18 ದಾಟಿ 19th ಇಯರ್ಗೆ ಬರುವವನಾಗಿದ್ದೆ. ಅಂದರೆ ಆ ಮಂತಲ್ಲೇ ನನಗೆ ನೆಕ್ಸ್ಟ್ ಮಂತ್ ಬರೋಷ್ಟೊತ್ತಿಗೆ ಇಯರ್ ಬದಲಾಯಿತು. ಆ ದಿನ ದೇವರು ನನ್ನನ್ನು ಮಾರ್ಪಡಿಸಿದ್ದಾರೆ, ನಾನು ರಕ್ಷಿಸಲ್ಪಟ್ಟೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬರೋಷ್ಟೊತ್ತಿಗೆ, ಅಂದರೆ ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಮತ್ತೆ ತಿರುಗಿ ಕಾಲೇಜಿಗೆ ಹೋಗಬೇಕು. ಆ ಮೆಡಿಕಲ್ ಕಾಲೇಜಿನಲ್ಲಿ ನನ್ನನ್ನು ಓದಿಸಬೇಕೆಂದು ನನ್ನ ತಂದೆ ಆಸೆ ಉಳ್ಳವರಾಗಿದ್ದರು. ಆ ದಿನಗಳಲ್ಲಿ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇರ್ತಾ ಇತ್ತು. ಅಂದರೆ ಅದನ್ನು ಮುಗಿಸಿ ಮೆಡಿಕಲ್ ಕಾಲೇಜ್ಗೆ ಸೇರಬೇಕಾಗಿತ್ತು. ಈಗಿರುವಂತೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನೂ ಇರಲಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಮಚ್. ಮಾರ್ನಿಂಗ್ ಅನುದಿನದ ಧ್ಯಾನ ಆಗಿದೆಯಲ್ಲವೋ, ಜಸ್ಟ್ ಐ ವಾಂಟ್ ಟು ಟೆಲ್ ಯು, ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ನಾನು ಬಡಾಯಿ ಕೊಚ್ಕೊಂಡು ಹೇಳೋದಲ್ಲ ಪ್ರಿಯರೇ. ನನ್ನ ದೇವರ ದೊಡ್ಡಸ್ತಿಕೆಯನ್ನು ನಾನು ಒಬ್ಬ ಸಾಧಾರಣನಾದ ಯವನಸ್ಥನಾಗಿ 18 ವರ್ಷದ ಯವನಸ್ಥನಾಗಿ ಕಾಕಿನಾಡದಲ್ಲಿ
ರೋಡ್ಗಳ ಮೇಲೆ ತಿರುಗಾಡುತ್ತಾ ರಕ್ಷಣೆ ಇಲ್ಲದೆ ಯೇಸುವನ್ನು ಅರಿಯದವನಾಗಿರುವ ನನ್ನನ್ನು ನೋಡಿ ಅದ್ಭುತವಾಗಿ ತನ್ನ ಶಿಲುಬೆಯ ದರ್ಶನ ಕೊಟ್ಟು ನನ್ನನ್ನು ಮಾರ್ಪಡಿಸಿ ದೊಡ್ಡ ರಕ್ಷಣೆಯ ಅನುಭವ ಹೊಂದಿದ ನಂತರ ನಾನು ಮೊದಲ ಸಾರಿ ನನ್ನ ಜೀವಿತದಲ್ಲಿ ಪ್ರಾರ್ಥಿಸುವುದನ್ನು ಕಲಿತುಕೊಂಡೆ. ನಾನು ಮಾಡಿದ ಮೊದಲ ಪ್ರಾರ್ಥನೆ, ದೇವರೇ, ನನ್ನನ್ನು ಯಾಕೆ ರಕ್ಷಿಸಿಕೊಂಡೆ? ನಿಮ್ಮ ಪ್ರಣಾಳಿಕೆ ಏನಾಗಿದೆ ನನ್ನ ವಿಷಯದಲ್ಲಿ? ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ಮಾಡಬೇಕು ಎಂದು ನಾನು ಕೆಲವೊಂದು ಕಾಲದವರೆಗೂ, ಕೆಲವೊಂದು ಸೀಸನ್ವರೆಗೂ ಉಪವಾಸವಿದ್ದು ಪ್ರಾರ್ಥಿಸಲು ಆರಂಭಿಸಿದಾಗ ದೇವರು ತನ್ನ ಚಿತ್ತವನ್ನು ಬಯಲ್ಪಡಿಸಿದರು. ನೋಡೋಣ ಬನ್ನಿ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ಮತ್ತು 5ನೇ ವಚನಗಳು. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 4-5 ವಚನಗಳು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ತಾಯಿ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನೆ. ಜಯಪಾಲ್, ತಾಯಿಯ ಗರ್ಭದಲ್ಲಿ ನೀನು ರೂಪಿಸಲ್ಪಡುವ ಮುಂಚೆಯೇ ನಾನು ನಿನ್ನನ್ನು ಅರಿತಿದ್ದೇನೆ. ಆ ಗರ್ಭದಿಂದ ಹೊರಗೆ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಮೊದಲನೇದಾಗಿ ತಿಳಿದಿದ್ದೇನೆ, ಎರಡನೇದಾಗಿ ಪ್ರತಿಷ್ಠಿಸಿದ್ದೇನೆ, ಮೂರನೇದಾಗಿ ನೇಮಿಸಿದ್ದೇನೆ ಅನ್ನುತ್ತಾರೆ. ಆತನು ನನ್ನನ್ನು ಅರಿತುಕೊಂಡ ದೇವರಾಗಿದ್ದಾರೆ, ನನ್ನನ್ನು ಪ್ರತ್ಯೇಕಪಡಿಸಿದ ದೇವರಾಗಿದ್ದಾರೆ, ಆತನೇ ನನ್ನನ್ನು ಆರಿಸಿಕೊಂಡ ದೇವರಾಗಿದ್ದಾರೆ. ನೋಡಿ, ಎಷ್ಟು ಒಳ್ಳೆ ಮಾತು ಈ ವಚನದಲ್ಲಿ ನಾವು ನೋಡುತ್ತೇವೆ. ರೂಪಿಸಲ್ಪಡುವ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನೆ, ಉದರದಿಂದ ಹೊರಗೆ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಈ ರೀತಿ ಸ್ಪಷ್ಟವಾಗಿ ದೇವರು ನನ್ನನ್ನು ಕರೆಯುತ್ತಿದ್ದಾರೆ ಎಂದು ಮೊಟ್ಟಮೊದಲ ಸಾರಿ ಬೈಬಲ್ನಲ್ಲಿ ಅಂತಹ ವಚನ ಇದೆ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ದೇವರ ಪ್ರೇರೇಪಣೆಯ ಮೇರೆಗೆ ದೇವರು ಕರೆದಾಗ ನನ್ನ ತಂದೆಯವರು ರಕ್ಷಣೆ ಹೊಂದಿದರು. ಅವರು ನನ್ನ ವಿಷಯವಾಗಿ ದೇವರ ಚಿತ್ತ ನೆರವೇರಬೇಕು, ಯಾಕೆಂದರೆ ನೀನು ಚೊಚ್ಚಲ ಮಗನಾಗಿದೆ ಎಂದು ಪ್ರಾರ್ಥಿಸಿದಾಗ ನನ್ನ ತಂದೆಗೆ ಪ್ರಥಮ ಫಲವು ನನ್ನದು ಎಂದು ದೇವರು ಹೇಳಿದ್ದು ಕೇಳ್ತಾರೆ. ಆಗ ನನ್ನ ತಂದೆಯವರು ಮನಪೂರ್ವಕವಾಗಿ ನನ್ನ 8 ಮಂದಿ ಮಕ್ಕಳಲ್ಲಿ ನೀನು ಹಿರಿಯ ಮಗನಾಗಿದ್ದಿ, ಹಾಗಾಗಿ ನೀನು ದೇವರ ಸೇವೆ ಮಾಡಬೇಕು ಎಂದು ನನಗೆ ಪ್ರೋತ್ಸಾಹಪಡಿಸಿ ನಾವಿಬ್ಬರು ಪ್ರಾರ್ಥಿಸಿದ ನಂತರ, ನನ್ನ ತಾಯಿಯವರು ಕೂಡ ಪ್ರಾರ್ಥಿಸಿದ ನಂತರ, ಆ ದಿನಮಾನಗಳಲ್ಲಿ ಯಾವತ್ತೂ ಮನೆ ಬಿಟ್ಟು ಹೋಗಲಾರದಂತಹ, ಯಾವ ಹಾಸ್ಟೆಲ್ನಲ್ಲಿ ಓದದೇ ಇರುವಂತಹ ನಾನು ಮೊಟ್ಟಮೊದಲ ಸಾರಿ ಅಮ್ಮ ತಮ್ಮಂದಿರನ್ನೆಲ್ಲ ಬಿಟ್ಟು ನಮ್ಮ ಕಾಕಿನಾಡದಲ್ಲಿ ಇರುವಂತಹ ಎಲ್ಲರನ್ನು ಬಿಟ್ಟು ಬರುವುದಕ್ಕಾಗಿ ಸ್ವಲ್ಪ ಬಾಧೆ ಅನಿಸಿತು. ಆದರೆ ಕರೆದ ದೇವರು ನಂಬಿಗಸ್ತನಾಗಿದ್ದಾರೆ. ಕರೆದಾತನು ನಂಬಿಗಸ್ತನು. ದೈವ ಸೇವಕರಿಗೆ ಆ ವಿಷಯ ಹೇಳಿದಾಗ ನನಗೆ ದೇವರು ಕರೆಯುತ್ತಿದ್ದಾರೆ, ನಾನು ದೇವರ ಸೇವೆಗೆ ಸಮರ್ಪಿಸಿಕೊಳ್ತಿದ್ದೇನೆ. ಆದರೆ ಆಗ ನನಗಿನ್ನೂ ಚಿಕ್ಕ ವಯಸ್ಸಾಗಿತ್ತು. ನಾನೊಂದು ಗ್ರ್ಯಾಜುಯೇಷನ್ ಮುಗಿಸಿಕೊಂಡು ಬರ್ತೇನೆ, ಇಲ್ಲವಾದರೆ ಓದೋದು ಬಿಟ್ಟು ಬಂದಿದ್ದಾನೆ ಅನ್ನುತ್ತಾರೆ ಎಂದು ಅವರಿಗೆ ಹೇಳಿದಾಗ ಆ ದೈವ ಸೇವಕರು ಹೇಳಿದ್ರು, ದೇವರಿಗೆ ವಿಧೇಯನಾಗು ಮಗನೇ, ನೀನು ವಿದ್ಯಾಭ್ಯಾಸ ಮಾಡಿ ದೊಡ್ಡ ವ್ಯಕ್ತಿಯಾಗಬೇಕೆನ್ನುವುದಕ್ಕಿಂತ ದೇವರು ನಿನಗೆ 2 ಪಟ್ಟು ಆಶೀರ್ವದಿಸುತ್ತಾರೆ ಅಂದರು. ದೇವಸೇವಕರ ಮಾತಿಗೆ, ದೇವರ ಮಾತಿಗೆ, ತಂದೆ ತಾಯಿಗಳ ಮಾತಿಗೆ, ನನ್ನ ಮನಸಾಕ್ಷಿಯ ಪ್ರೇರೇಪಣೆಗೆ ವಿಧೇಯನಾಗಿ ಒಳಗಾಗಿ ದೇವರನ್ನು ಸ್ತುತಿಸುತ್ತಾ, ಐ ನೆವರ್ ಇಮ್ಯಾಜಿನ್ಡ್ ಇಂತಹ ಸೇವೆ ಇರುತ್ತದೆ ಎಂದು, ಇಷ್ಟು ಸೇವೆ ಮಾಡುತ್ತೇನೆಂದು, ಅಷ್ಟಕ್ಕೂ ಇಷ್ಟು ಕಾಲ ಸಜೀವವಾಗಿರುತ್ತೇನೆಂದು ನಾನು ಅಂದ್ಕೊಳ್ಳಲಿಲ್ಲ. ಸೇವೆ ಮಾಡೋದಂದ್ರೆ ಒಂದು ಚೀಲ ಹಾಕೊಂಡು ಬೀದಿಗಳಲ್ಲಿ ತಿರುಗಾಡೋದು, ಮನೆಗಳಿಗೆ ಭೇಟಿಯಾಗಿ ಪ್ರಾರ್ಥಿಸುವಂಥದ್ದು ಅಷ್ಟೇ ಅಂದ್ಕೊಂಡೆ. ಯಾಕೆಂದ್ರೆ ಆ ದಿನಗಳಲ್ಲಿ ಸೇವೆ ಹಾಗೆಯೇ ಮಾಡ್ತಾ ಇದ್ರು. ದೇವರು ಕರೆದಿರುವುದರಿಂದ ಆತನು ಏನ್ ಮಾಡಿದ್ರೂ ಸಹ ಸಿದ್ಧನಾಗಿದ್ದೇನೆ ಎಂದು ಒಬ್ಬ ಟೀನೇಜ್ ಆಗಿರುವ ನಾನು ಅದೇ ವರ್ಷ 1971ನೇ ವರ್ಷ ಜುಲೈ 15ನೇ ತಾರೀಕಿಗೆ ಸೇವೆಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಸೇವೆಗೆ ಬಂದೆ. ಕೆಲವೊಂದು ತಿಂಗಳುಗಳಲ್ಲಿಯೇ ನೋಡಿ, ಈ ಮಾತುಗಳನ್ನು ಹೇಳುವಾಗ ನಿಮ್ಮಲ್ಲಿಯೂ ಅನೇಕರಿಗೆ ಸೇವೆ ಕರೆ ಇದೆ ಎಂದು ಹೇಳ್ತೀರಲ್ಲವೇ?
ಸೇವೆ ಮಾಡಬೇಕನಿಸುತ್ತದೆ, ಸೇವೆ ಮಾಡಬೇಕಂದುಕೊಳ್ತಿದ್ದೇನೆ ಎಂದು ನನಗೆ ಎಷ್ಟೋ ಜನ ಹೇಳ್ತಾರೆ. ಹಾಗಾದರೆ ಸೇವೆಗೆ ಬನ್ನಿ ಅಂತ ಕರೆದ್ರೆ, ಇಲ್ಲ ಬ್ರದರ್ ಸ್ವಲ್ಪ ಭಯ ಇದೆ ಅನ್ನುತ್ತಾರೆ ಕೆಲವರು, ಮನೆಯಲ್ಲಿ ಒಪ್ಪೋದಿಲ್ಲ ಎಂದು ಕೆಲವರು, ಹೀಗೆ ಮತ್ತೊಂದು ಕಾರಣ ಹೇಳುತ್ತಾ ಮುಂದೂಡಿಸುತ್ತಾ ಇರುತ್ತಾರೆ. ಕೊನೆಗೆ ಜೀವಿತ ಕಾಲವೆಲ್ಲ ವ್ಯರ್ಥ ಮಾಡಿಕೊಂಡಂತಹ ಎಷ್ಟೋ ಮಂದಿಯನ್ನು ನೋಡಿದ್ದೇನೆ. ನನ್ನ ದೇವರಿಗೆ ಯಾವಾಗ ಸ್ತುತಿಸ್ತೇನೆ? ಮೊದಲು ನನಗೆ ಕೊಟ್ಟ ರಕ್ಷಣೆಗಾಗಿ, ಎರಡನೇದಾಗಿ ನನ್ನನ್ನು ಕರೆದಿರುವುದಕ್ಕಾಗಿ, ಮೂರನೇದಾಗಿ ದೇವರಿಗೆ ವಿಧೇಯನಾಗಲು ದೇವರೇ ನನಗೆ ಕೃಪೆ ಕೊಟ್ಟಿರುವುದಕ್ಕಾಗಿ. ಈ 53 ವರ್ಷಗಳನ್ನು ಕೆಲವೊಂದು ಭಾಗಗಳನ್ನಾಗಿ ವಿವರಿಸೋದಾದ್ರೆ, ಫಸ್ಟ್ 10 years, 9 to 10 years, ಇಟ್ ವಾಸ್ ಆಲ್ ಟ್ರೇನಿಂಗ್, ತರಬೇತಿ ಅನ್ನುವಂಥದ್ದು, ಬೈಬಲ್ ಟ್ರೇನಿಂಗ್ ಅನ್ನುವಂಥದ್ದು, ಬೈಬಲ್ ಹಿಡ್ಕೊಂಡು ಗ್ರಂಥ ಓದುವಂಥದ್ದು, ಬೈಬಲ್ ಕುರಿತು ವ್ಯಾಖ್ಯಾನ ಮಾಡುವಂಥದ್ದು, ಬೈಬಲ್ ವಿಷಯದಲ್ಲಿ ಇಬ್ರಿಯ ಬೈಬಲ್, ಗ್ರೀಕ್ ಬೈಬಲ್, ಆ ವರ್ಡ್ಸ್ಗಳ ಕುರಿತು ಹೀಗೆ ಹೊಸ ಹೊಸ ವಿಷಯಗಳನ್ನು ಮತ್ತು ಅನೇಕ ಮಂದಿ ಕಾಮೆಂಟೇಟರ್ಸ್ ಬರೆದಿರುವಂತಹ ಪುಸ್ತಕಗಳ ವಿಷಯದಲ್ಲಿ ತಿಳಿದುಕೊಳ್ಳುವಂಥದ್ದು, ಬೈಬಲ್ ಹಿಸ್ಟರಿ ತಿಳಿದುಕೊಳ್ಳುವಂಥದ್ದು, ಆ ಗಾಡ್ ಕುರಿತಾಗಿ ಥಿಯಾಲಜಿ ಅಷ್ಟೇ ಅಂದುಕೊಳ್ತಾರೆ. ಅದೀಗ 3 ತಿಂಗಳ ಕೋರ್ಸ್ ಇದೆ, 6 ತಿಂಗಳ ಕೋರ್ಸ್ ಇದೆ, 3 ವರ್ಷಗಳ ಡಿಗ್ರಿ ಕೂಡ ಇದೆ, ಅಷ್ಟು ಮಾಡಿದ್ರೆ ಸಾಕು ನಾನು ಕೂಡ ಸೇವಕನಾಗ್ತೇನೆ ಅಂದುಕೊಳ್ತಾರೆ. ಅದೇ ರೀತಿ ನಾನು ಕೂಡ ತೀರಾ ಅಲ್ಲಿಗೆ ಹೋಗಿ ನೋಡಿದ್ರೆ ಬೈಬಲ್ ಕಾಲೇಜ್ ಅಂತ ಹೇಳಿದ್ರು, ಆದರೆ ಅಲ್ಲಿಗೆ ಹೋಗಿ ನೋಡಿದಾಗ ಅದೊಂದು ಆಶ್ರಮದ ಹಾಗಿತ್ತು, ಅದೊಂದು ಗುರುಕುಲ್ ತರಹ ಇತ್ತು. ಪೂರ್ವಕಾಲದಲ್ಲಿ ಗುರುಕುಲ್ ಹೇಗಿತ್ತು ಗೊತ್ತಾ? ಗುರು ಇರ್ತಾ ಇದ್ರು, ಗುರುಗಳನ್ನು ಹೇಳಿರುವ ಮಾತುಗಳನ್ನು ಕೇಳ್ತಾ ಇದ್ರು, ಗುರು ಮಾಡ್ತಿರುವುದನ್ನು ನೋಡಿ ಗುರು ಮಾಡಿರುವುದನ್ನೇ ಕಲಿಯುತ್ತಾ ಇದ್ರು. ಹಾಗೆಯೇ ದೊಡ್ಡ ಕ್ರಮಶಿಕ್ಷಣೆಯಿಂದ ಕೂಡಿರುವ ತರಬೇತಿಯಾಗಿತ್ತು. ಪ್ರಾಕ್ಟಿಕಲ್ ಟ್ರೈನಿಂಗ್, ಅಹಂಭಾವ ಹೇಗೆ ಶಿಲುಬೆಗೆ ಹಾಕಬೇಕು, ಸ್ವಾರ್ಥವನ್ನು ಹೇಗೆ ತುಳಿದು ಬಿಡಬೇಕು, ಹೇಗೆ ತಗ್ಗಿಸಿಕೊಳ್ಳಬೇಕು, ಹೇಗೆ ವಿಧೇಯನಾಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ದೈವ ಸೇವಕನು ವಿಧೇಯನಾಗುವುದನ್ನು ಕಲಿಯದೆ ಅನೇಕರು ದೇವರಿಗೆ ವಿಧೇಯರಾಗುವಂತೆ ಹೇಗೆ ಸೇವೆ ಮಾಡಲಿಕ್ಕಾಗುತ್ತೆ? ಯೇಸುಕ್ರಿಸ್ತನೇ ಮಗನಾಗಿದ್ದು ಆತನು ಶ್ರಮೆಗಳ ಮೂಲಕ ವಿಧೇಯತೆ ಕಲಿತಿರುವಂತೆ, ಅಂದರೆ ಅನೇಕ ಶ್ರಮೆಗಳು, ಶಾರೀರಿಕವಾದ ಶ್ರಮೆ, ಮಾನಸಿಕವಾದ ನಿಂದೆಗಳು, ಅವಮಾನಗಳು, ಸೈಕಲ್ ತುಳಿಯುತ್ತಾ ನಡೆಯುತ್ತಾ. ಮೆಡ್ರಾಸ್ನಲ್ಲಿ ತೆಲುಗು ಜನರು ಕಡಿಮೆ ಇದ್ರು. ಅವರೆಲ್ಲಿದ್ದಾರೆ ಎಂದು ಹುಡುಕಿ ಹೋಗಿ, ಆ ಸ್ಲಮ್ಸ್ಗಳಿಗೆ ಹೋಗಿ, ಬೀದಿಗಳಿಗೆ ಹೋಗಿ, ಹಾಸ್ಪಿಟಲ್ಸ್ಗೆ ಹೋಗಿ, ಪಾರ್ಕ್ಸ್ಗಳಿಗೆ ಹೋಗಿ, ಜೈಲ್ಗಳಿಗೆ ಹೋಗಿ, ದೊರಕಿದ ಪ್ರತಿ ಅಪಾರ್ಚುನಿಟಿಯನ್ನು ಉಪಯೋಗಿಸಿಕೊಂಡು 10 ಮಂದಿಗೆ 20 ಮಂದಿಗೆ ಸಾಕ್ಷಿ ಹಂಚಿಕೊಂಡು ಪ್ರಾರ್ಥಿಸುವಾಗ, ಆ ಮೊದಲ 10 ವರ್ಷಗಳ ಸೇವೆ ಚೆನ್ನೈ ಪಟ್ಟಣದಲ್ಲಿದ್ದರೂ ಕೂಡ ಅನೇಕ ಆತ್ಮಗಳನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ, ಯವನಸ್ಥರನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ, ಕುಟುಂಬಗಳನ್ನು ಒಡೆದು ಬೇರೆಯಾಗ್ತಕ್ಕಂತಹ ಕುಟುಂಬಗಳನ್ನು ಕಟ್ಟುವ ಹಾಗೆ, ವಾಕ್ಯ ಬೋಧನೆಯಿಂದ ಅವರು ಮಾರ್ಪಡುವ ಹಾಗೆ, ದೆವ್ವ ಹಿಡಿದವರನ್ನು ಬಿಡಿಸುವುದಕ್ಕಾಗಿ, ಕುಡುಕರನ್ನು ಮಾರ್ಪಡಿಸುವುದಕ್ಕಾಗಿ ಎಷ್ಟೋ ಅದ್ಭುತವಾದ ಆಶ್ಚರ್ಯ ಕಾರ್ಯಗಳನ್ನು ಟ್ರೈನಿಂಗ್ ಪೀರಿಯಡ್ನಲ್ಲಿಯೇ ದೇವರು ಮಾಡಿದ್ದಾರೆ. ಮತ್ತೆ ಅಲ್ಲಿಂದ ನೀಲಗಿರೀಸ್ ಬೆಟ್ಟಕ್ಕೆ, ಬುಡಕಟ್ಟು ಜನರ ಬಳಿಗೆ ಮತ್ತೆ ಕೆಲವೊಂದು ವರ್ಷಗಳವರೆಗೂ ಸೇವೆ ಮಾಡುವ ಕೃಪೆ ದೇವರು ತೋರಿಸಿದ್ದಾರೆ. ಹೀಗೆ ಹೇಳ್ತಾ ಹೋಗೋದಾದ್ರೆ 1982ನೇ ವರ್ಷ ಬರೋಷ್ಟೊತ್ತಿಗೆ ನನಗೆ 30 ವರ್ಷ ವಯಸ್ಸಾಯಿತು. ನನ್ನ ತಂದೆಯವರು ನನ್ನ ವಿವಾಹ ವಿಷಯದಲ್ಲಿ ಪ್ರಾರ್ಥಿಸಿ, ದೇವರ ಚಿತ್ತದಲ್ಲಿರುವ, ರಕ್ಷಿಸಲ್ಪಟ್ಟು ಕರ್ತನಿಗೆ ಸಮರ್ಪಿಸಿಕೊಂಡಿರುವ ಒಬ್ಬ ಯವನಸ್ಥಳೊಂದಿಗೆ ನನ್ನ ವಿವಾಹ ಮಾಡಬೇಕೆಂದು ನನ್ನ ತಂದೆ ತಾಯಿಗಳು, ಹಿರಿಯರು, ಸೇವಕರು ನಿರ್ಣಯಿಸಿ ದೇವರಿಂದಲೇ ಜೊತೆ ಕೂಡಿಸಲ್ಪಡುವ ಹಾಗೆ 1982ನೇ ವರ್ಷದ ಡಿಸೆಂಬರ್ 28ನೇ ತಾರೀಕಿನಂದು ನನ್ನ ವಿವಾಹ ವಿಷಯದಲ್ಲಿ ದೇವರು ತನ್ನ ಪ್ರಣಾಳಿಕೆಯನ್ನು ನೆರವೇರಿಸಿದ್ದಾರೆ. ನಿಜವೇ ಪ್ರಿಯರೇ, ಯಾವುದೇ ರೀತಿಯ ವರದಕ್ಷಿಣೆ, ಕಾಣಿಕೆಗಳಾಗಲಿ, ಕುಲಮತ ಭೇದವನ್ನಾಗಲಿ ಇವುಗಳಿಗೆ ಪ್ರಾಮುಖ್ಯತೆ ಕೊಡದೆ ದೇವರ ಸೇವೆಯಲ್ಲಿ ಮುಂದೆ ಸಾಗಬೇಕೆಂಬ ಒಂದೇ ತವಕದೊಂದಿಗೆ ವಿವಾಹ ಆದ ನಂತರವೇ ನಾವು ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಅಷ್ಟೊಂದು ದೇವರ ಪ್ರಣಾಳಿಕೆಯನ್ನು ನೆರವೇರಿಸಬೇಕೆಂದು ಪ್ರಯತ್ನಿಸಿದೆವು. ವಿವಾಹವಾದ ನಂತರ ದೇವರೇ, ಈಗ ನಿಮ್ಮ ಚಿತ್ತ ಏನಾಗಿದೆ? ಇಷ್ಟು ಕಾಲ ಮಿಷನರಿಯಂತೆ ಸೇವೆ ಮಾಡಿದೆ, ಸುವಾರ್ತಿಕನಂತೆ ಸೇವೆ ಮಾಡಿದ್ದೇನೆ, ಬೈಬಲ್ ಸ್ಟೂಡೆಂಟ್ ಆಗಿ ನಿಮ್ಮ ಮಾತುಗಳನ್ನು ಕಲಿತಿದ್ದೇನೆ ಮತ್ತು ನಿಮ್ಮ ವಾಕ್ಯವನ್ನು ಧ್ಯಾನಿಸಿದ್ದೇನೆ, ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಂಡಿದ್ದೇನೆ, ನಂಬಿಕೆಯನ್ನು ಉಪಯೋಗಿಸಿದ್ದೇನೆ, ಸ್ವಾರ್ಥ ಶಿಲುಬೆಗೆ ಹಾಕಿದ್ದೇನೆ. ಈ ಎಲ್ಲಾ ಪಾಠಗಳನ್ನು ಕಲಿಸಿದ್ದೀರಿ. ಈಗ ಇಬ್ಬರನ್ನಾಗಿ ಮಾಡಿದ್ದೀರಿ. ನಮ್ಮ ವಿಷಯದಲ್ಲಿ ನಿಮ್ಮ ಪ್ರಣಾಳಿಕೆ ಏನಾಗಿದೆ ಎಂದು ಪ್ರಾರ್ಥಿಸಿದಾಗ
ಅಲ್ಲಿಯವರೆಗೂ ದೈವಸೇವಕರ ಅಧೀನದಲ್ಲಿದ್ದು ಅವರು ಹೇಳಿದ ಮಾತುಗಳನ್ನು ಕೇಳುತ್ತಾ ಮತ್ತೊಂದು ಸೇವೆಯಲ್ಲಿ ಪಾಲುಗಾರನಾಗಿದ್ದಂತಹ ನನ್ನನ್ನು ದೇವರು ಪ್ರತ್ಯೇಕಪಡಿಸಿ ಮತ್ತೊಂದು ವಾಗ್ದಾನ ಕೊಟ್ಟರು. ನಿನ್ನನ್ನು ಜನಾಂಗಗಳಿಗೆ ಅಧಿಪತಿಯನ್ನಾಗಿ, ರಾಜನನ್ನಾಗಿ ನಾನು ಮಾಡುತ್ತೇನೆ. ನೀನು ಅರಿಯದ ಜನರನ್ನು ಕರೆಯುವಿ, ನಿನ್ನನ್ನು ಅರಿಯದ ಜನರು ನಿನ್ನ ಬಳಿಗೆ ಹುಡುಕಿಕೊಂಡು ಬರುವರು ಎಂಬ ವಾಗ್ದಾನವನ್ನು, ಯೆಶಾಯ ಪುಸ್ತಕದಲ್ಲಿರುವ ವಾಗ್ದಾನವನ್ನು ಕರ್ತನು ಕೊಟ್ಟಾಗ ಒಂದು ಪ್ರತ್ಯೇಕವಾದ ಸೇವೆ ಮಾಡಬೇಕೆಂದು ದೇವರು ಪ್ರೇರೇಪಿಸಿದಾಗ ವಿವಾಹವಾದ 15ನೇ ತಾರೀಕಿಗೆ ನಾವು ಕಾಪವರಂ, ಕನಕು ಹತ್ತಿರ ಇರುವ ಕಾಪವರಂಗೆ ನಾನು ನನ್ನ ಹೆಂಡತಿ ಹೋದೆವು. ಅಲ್ಲಿ ಒಂದು ಚಿಕ್ಕ ಆ ಸ್ಥಳದಲ್ಲಿ ಸುವಾರ್ತೆಗೆ ಎಷ್ಟೋ ವ್ಯತಿರೇಕತೆ ಇತ್ತು. ಒಂದು ಚರ್ಚ್ ಕೂಡ ಅಲ್ಲಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯೇ ಸೇವೆ ಪ್ರಾರಂಭಿಸಲಾಯಿತು. ಎಷ್ಟೋ ಹೋರಾಟಗಳಿದ್ದಾಗಿಯೂ ಎಷ್ಟೋ ವಿರೋಧ ಇದ್ದಾಗಿಯೂ ಕರೆದಾತನು ನಂಬಿಗಸ್ತನಾಗಿದ್ದಾನೆಂದು ನಂಬಿ ಕಾಪವರಂನಲ್ಲಿ ಹೊಸ ದಂಪತಿಗಳಾಗಿ ಸೇವೆ ಪ್ರಾರಂಭಿಸಿ ಒಂದು ಚಿಕ್ಕ ಸಭೆಯನ್ನು ಕಟ್ಟಿದೆವು. ಅಲ್ಲಿಂದ ಸುತ್ತಮುತ್ತಲು ಅನೇಕ ಗ್ರಾಮಗಳಿಗೆ ಸುವಾರ್ತೆ ನಿಮಿತ್ತವಾಗಿ ಹೋಗಲು ಅನೇಕ ವಿಧವಾದ ಅವಕಾಶಗಳನ್ನು ಈಸ್ಟ್ ವೆಸ್ಟ್ ಗೋದಾವರಿಯಲ್ಲಿ ದೇವರು ಅನುಗ್ರಹಿಸಿದರು. 1987ನೇ ವರ್ಷ ಬರೋಷ್ಟೊತ್ತಿಗೆ ನನಗೆ 3 ಮಂದಿ ಗಂಡುಮಕ್ಕಳು ಜನಿಸಿದರು. ಆ 3 ಮಂದಿ ಮಕ್ಕಳೊಂದಿಗೆ ಆರಾಮಾಗಿದೆಯಲ್ಲವೇ ಆಂಧ್ರ ಸೇವೆ ಎಂದು ಯೋಚಿಸುವಾಗ ದೇವರು ಗೋ ಬ್ಯಾಕ್ ಟು ಚೆನ್ನೈ ಎಂದು ಮತ್ತೆ ಹೇಳಿದ್ರು. 3 ಮಂದಿ ಮಕ್ಕಳನ್ನು ಹೊತ್ಕೊಂಡು ನನ್ನ ಚಿಕ್ಕ ಮಗನಿಗೆ 1 ಇಯರ್ 1.5 ಇಯರ್ ಅಷ್ಟೇ ಇತ್ತು. ಅಲ್ಲಿಂದ ಹೊರಟು ಮತ್ತೆ ಚೆನ್ನೈಗೆ ತಿರುಗಿ ಬಂದೆವು. ಯಾಕೆ ಎಂದು ಅರ್ಥ ಆಗಲಿಲ್ಲ. ಚೆನ್ನೈಗೆ ಬಂದ ನಂತರ ಇದರ ಪಕ್ಕದಲ್ಲಿ ಈ ಕಡೆ ನೆಲ್ಲೂರು ಜಿಲ್ಲೆ, ಆ ಕಡೆ ಚಿತ್ತೂರು ಜಿಲ್ಲೆ, ಇವುಗಳಲ್ಲಿ ಸುವಾರ್ತೆಯನ್ನು ತಲುಪಿಸುವಂತೆ ಸಾರುವಂತೆ ದೇವರು ಸಹಾಯ ಮಾಡಿದ್ರು. ಚೆನ್ನೈನಲ್ಲಿ ಅನೇಕ ಮಂದಿಗೆ ಬಲಪಡಿಸಲು ದೇವರು ಕೃಪೆಯನ್ನು ತೋರಿಸಿದರು. ರೇಡಿಯೋ ಸೇವೆ ದೇವರು ಅನುಗ್ರಹಿಸುತ್ತಾರೆ 92ನಲ್ಲಿ. ಈ ರೀತಿ ಹಂತ ಹಂತವಾಗಿ ಹೇಳ್ತಾ ಹೋಗೋದಾದರೆ ನೋಡಿರಿ, ದೇವರು ಹಂತ ಹಂತವಾಗಿ ಹೆಚ್ಚಿಸುತ್ತಾರೆ ಎನ್ನುವಂಥದ್ದು ಅಕ್ಷರಶಃ ನನ್ನ ಜೀವಿತದಲ್ಲಿ ನೆರವೇರಿದೆ. ಚಿಕ್ಕ ಸೇವೆಗೆ ಚಿಕ್ಕ ಆದಾಯವಿತ್ತು. ಸೇವೆ ಬೆಳೆದ ಹಾಗೆ ಆದಾಯ ಬೆಳೆಯಿತು. ಯಾವುದೇ ರೀತಿಯ ಇತರ ದೇಶದ ಸಪೋರ್ಟ್ ಇಲ್ಲದೆ, ಯಾವುದೇ ಟಿವಿ ಕ್ಲಬ್ ಇಟ್ಕೊಳ್ಳದೆ, ಏನೂ ಇಲ್ಲದೆ 2003ನೇ ವರ್ಷದಲ್ಲಿ ಟೆಲಿವಿಷನ್ ಸೇವೆ ಪ್ರಾರಂಭಿಸಲಾಯಿತು. ಹಾಗೆಯೇ ಈ ಕೊರೋನಾ ವೈರಸ್ ಕಾಲದಲ್ಲಿ ಆ ಸಂದರ್ಭದಿಂದ ಅಂದರೆ 2020ಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ರೆಗ್ಯುಲರ್ ಆಗಿ ದೇವರ ವಾಕ್ಯ ಸಾರಲು ದೇವರು ಕೃಪೆಯನ್ನು ತೋರಿಸಿದ್ದಾರೆ. ಅನೇಕ ಊರುಗಳಲ್ಲಿರುವ ಪ್ರಜೆಗಳು, ಅನೇಕ ದೇಶಗಳಲ್ಲಿರುವ ನಮ್ಮ ಸ್ವಭಾಷೆಯವರು ವಾಕ್ಯ ಈ ದಿನ ಕೇಳ್ತಿರೋದಾದರೆ ದೇವರು ನನ್ನನ್ನು ಕರೆದ ದಿನ ಇಷ್ಟೊಂದು ಸೇವೆ ಮಾಡ್ತೇನೆಂದು ಅಂದುಕೊಳ್ಳಲಿಲ್ಲ. ಆದರೆ ಕರೆದ ದೇವರು ಎಷ್ಟು ನಂಬಿಗಸ್ತನಾಗಿದ್ದಾನೆಂದು ಈಗ ನಾನು ನೋಡ್ತಿದ್ದೇನೆ ಪ್ರಿಯರೇ. ನಾನು ಪ್ರೀಚಿಂಗ್ ಅನ್ನು ಆರಂಭಿಸಿದಾಗ ಕೇವಲ ಟೀನೇಜರ್ ಆಗಿದ್ದೆ. ವಾಕ್ಯ ಕೇಳಲು ಕೂತ್ಕೊಂಡವರು ಉದ್ದವಾದ ಮೀಸೆ ಇಟ್ಕೊಂಡು ದಷ್ಟಪುಷ್ಟ ಬಹು ಬಲವುಳ್ಳಂತಹ ಒಳ್ಳೆ ಬಾಡಿ ಬಿಲ್ಡರ್ಸ್ ಕೂತ್ಕೊಂಡು ವಾಕ್ಯ ಕೇಳ್ತಿರುವಾಗ ನನಗೆ ಭಯ ಅನಿಸ್ತಿತ್ತು. ದೇವ್ರೆ, ನಾನು ಬಾಲಕನಲ್ಲವೋ ಅಂದಾಗ ನೆಕ್ಸ್ಟ್ ವಚನ ಓದಿಸಿದ್ರು, ಅಯ್ಯೋ ಕರ್ತನೇ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ ಇಂತೆಂದನು, ಆಫ್ಟರ್ 6 ಮಂತ್ಸ್ ಪ್ರಿಯರೇ, ಈ ವಾಗ್ದಾನ ಕಂಟಿನ್ಯೂಯೇಷನ್ ಆಯಿತು. ನೀನು ಬಾಲಕನು ಅನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸಿದನೆಲ್ಲ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಬೀದಿಗಳಲ್ಲಿ ಸುವಾರ್ತೆ ಸಾರುತ್ತಾ ಇರುವಾಗ ಕುಡುಕರು ಬಂದು ತಡೆ ಹಿಡಿಯುತ್ತಾ ಇದ್ರು. ಆ ಏರಿಯಾದಲ್ಲಿರುವಂತಹ ಕೆಲವೊಂದು ಮನುಷ್ಯರು ಬಂದು ನಮ್ಮನ್ನು ತಳ್ಳಿ ಹಾಕ್ತಾ ಇದ್ರು. ಅವ್ರಿಗೆ ನೋಡಿದ್ರೆ ಭಯ ಅನಿಸ್ತಾ ಇತ್ತು. ಆದರೆ ಅದೇ ರೋಡ್ ಮೇಲೆ ಮೊಳಕಾಲೂರಿದಾಗ ಅಕ್ಷರಶಃ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ವಿಷಯ ಬಯಲಾಗ್ತಾ ಇತ್ತು. ನಮಗೆ ವಿರೋಧಿಸಿದಂಥವರೇ ಅಲ್ಲೇ ಬಿದ್ದೋಗಿ ಕರ್ತನನ್ನು ಕಂಡುಕೊಳ್ಳುವ ಅನುಭವ ಹೊಂದಿ ರಕ್ಷಣೆ ಹೊಂದುತ್ತಾ ಇದ್ರು. ಹೀಗೆ ಎಷ್ಟೋ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಯಾಕೆಂದರೆ ನಂಬಿಗಸ್ತನಾದ ದೇವರಾಗಿದ್ದಾರೆ. ಮಾತು ಕೊಟ್ಟಾತನು ಅದನ್ನು ನೆರವೇರಿಸುತ್ತಾನೆ. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ನಿನ್ನ ಬಾಯಿಯನ್ನು ನಾನು ಉಪಯೋಗಿಸಿಕೊಳ್ತೇನೆ. ಒಬ್ಬ ಹುಡುಗನಾಗಿದ್ದಾಗ ಮಾತುಗಳು ನನ್ನದು, ಬಾಯಿ ನಿನ್ನದು ಅಂದರು. ಹಾಲೆಲ್ಲೂಯಾ.
ಅದಕ್ಕೆ ಒಬ್ಬ ದೈವ ಸೇವಕರು ಮಾತಾಡ್ತಿರುವಾಗ ಅದು ದೇವರ ಮಾತುಗಳೆಂದು ಅಂಗೀಕರಿಸುವಾಗ ಅದ್ಭುತ ಕಾರ್ಯ ನಡೆಯುತ್ತೆ. ಕೇವಲ ಇವು ಬರೀ ಮನುಷ್ಯರ ಮಾತುಗಳೆಂದು ನಾವು ತಿಳಿದು ತಿರಸ್ಕರಿಸುವುದಾದರೆ ನಷ್ಟಕ್ಕೊಳಗಾಗ್ತೇವೆ. ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನಿಡುತ್ತೇನೆ. ಆ ಕಾಲದಲ್ಲಿ ನಾನೇನು ದೊಡ್ಡ ಪ್ರಸಂಗಿಯಾಗಿರಲಿಲ್ಲ, ವಾಕ್ಚಾತುರ್ಯ ಕೂಡ ಇರಲಿಲ್ಲ, ದೊಡ್ಡ ಚಮತ್ಕಾರ ಮಾಡುವವನೂ ಆಗಿರಲಿಲ್ಲ, ದೊಡ್ಡ ದೊಡ್ಡ ಸ್ವಸ್ಥತೆ ಅದ್ಭುತಗಳು ಆರ್ಭಾಟ ಮಾಡುವಂಥದ್ದು ನೀವು ನೋಡ್ತಾ ಇದ್ದೀರಲ್ವೇ ನಮ್ಮ ಸೇವೆಯಲ್ಲಿ ಏನಿರಲ್ಲ. ಹಾಗಾದರೆ ನಡೆಯುತ್ತಿರೋದೇನು? ಆತನ ಮಾತು, ಆತನ ಮಾತು, ಆತನ ಮಾತು. ನಿಮಗೆ ಗೊತ್ತಲ್ಲವೇ, ಇತ್ತೀಚೆಗೆ ಅಂದರೆ ಕಳೆದ ವಾರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮೀಟಿಂಗ್ಸ್ ಇಟ್ಟಾಗ ಎಷ್ಟೋ ಬೇರೆ ಬೇರೆ ಊರುಗಳಿಂದ ಜನರು ಕೂಡಿ ಬಂದ್ರು ಗೊತ್ತಾ? ಬಂದವರು ಹೇಳ್ತಾರೆ, ಮೊದಲ ಸಾರಿ ನಿಮಗೆ ನೋಡಿದ್ದೇವೆ, ಆದರೆ 10 ವರ್ಷಗಳಿಂದ ವಾಕ್ಯ ಕೇಳ್ತಿದ್ದೇವೆ. ನೀವು ವಾಕ್ಯ ಸಾರುವುದನ್ನು ಕೇಳುವಾಗ ನಮಗೆ ನಂಬಿಕೆ ಉಂಟಾಯಿತು, ನೀವು ವಾಕ್ಯ ಸಾರುವುದನ್ನು ಕೇಳುವಾಗ ಸ್ವಸ್ಥತೆ ಉಂಟಾಯಿತು. ವಾಕ್ಯ ಕೇಳ್ತಿರುವಾಗ ನಾವು ಪ್ರಾರ್ಥಿಸುವುದನ್ನು ಕಲಿತುಕೊಂಡೆವು. ವಾಕ್ಯ ಕೇಳಿದ ಮೇಲೆ ನಾವು ಬೈಬಲ್ ಓದುವುದನ್ನು ಕಲಿತೆವು. ವಾಕ್ಯ ಕೇಳಿದ ಮೇಲೆ ನಾವು ಆತ್ಮಗಳನ್ನು ಸಂಪಾದಿಸುವುದನ್ನು ಕಲಿತೆವು. ಯಾವುದೇ ಸಾಕ್ಷಿ ಕೊಟ್ಟರು ಕೂಡ ಅದು ಹೇಗೆ ನಡೆಯಿತು ಗೊತ್ತಾ? ಕೈ ಇಟ್ಟು ಪ್ರಾರ್ಥಿಸುವುದರಿಂದಲ್ಲ, ಎಣ್ಣೆ ಹಚ್ಚಿ ಪ್ರಾರ್ಥಿಸುವುದರಿಂದಲ್ಲ, ಪ್ರವಾದಿಸುವುದರಿಂದಲ್ಲ, ನೀವು ಸಾರುವ ವಾಕ್ಯ ಕೇಳುವುದರಿಂದ ಅಂದ್ರು. ಆ ವಾಕ್ಯ ಹಿಡಿದುಕೊಳ್ಳುವಾಗ ಅದ್ಭುತ ಕಾರ್ಯ ನಡೆಯುತ್ತವೆ. ಹಲ್ಲೆಲೂಯಾ. ದೇವರ ಮಾತುಗಳು ನನ್ನ ಬಾಯಿಯಲ್ಲಿ ಇರುವವರೆಗೂ ನಾನು ಯಾವುದಕ್ಕೂ ದಿಗಿಲು ಪಡುವ ಅಗತ್ಯವಿಲ್ಲ. ಚರ್ಚಸ್ ಇಲ್ಲದಿದ್ದರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಲ್ಲದಿದ್ದರು, ಸಂಸ್ಥೆ ಸಂಘ ಇಲ್ಲದಿದ್ರು, ನಂಬಿಕೆಯಿಂದಲೇ ಇಷ್ಟೊಂದು ಸೇವೆಯನ್ನು ಕಂಟಿನ್ಯೂಸ್ ಮಾಡ್ತಾ ಇದ್ದೇವೆ. ಇಷ್ಟೊಂದು ವರ್ಷಗಳಿಂದ ವಾಕ್ಯ, ಟಿವಿ ಪ್ರೋಗ್ರಾಮ್ ಅಂದರೆ ಅದರಲ್ಲಿ ವಾಕ್ಯಕ್ಕೆ ಪ್ರಾಮುಖ್ಯತೆ ಇದೆ. ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಅನ್ನುವಾಗ ವಾಕ್ಯಕ್ಕೆ ಪ್ರಾಮುಖ್ಯತೆ ಇದೆ. ಸುವಾರ್ಥ ಕೂಟ, ಗೆಟ್ ಟುಗ್ಯಾದರ್ನಲ್ಲಿಯೂ ವಾಕ್ಯವೇ ಇರುತ್ತೆ. ಆತನು ತನ್ನ ವಾಕ್ಯ ಕಳಿಸಿ ನಮಗೆ ಗುಣಪಡಿಸುತ್ತಾನೆ. ಹಲ್ಲೆಲೂಯಾ. ನೀವು ನಿಜವಾಗ್ಲೂ ದೇವರು ನನ್ನ ಮೂಲಕ ನುಡಿಸುತ್ತಿರುವ ವಾಕ್ಯ ಕೇಳಿ ನೀವು ಮೇಲುಗಳನ್ನು ಹೊಂದುತ್ತಿರುವುದಾದರೆ, ಆತನ ಸಂದೇಶಗಳನ್ನು ನೀವು ಕೇಳ್ತಿರುವಾಗ ರಕ್ಷಿಸಲ್ಪಡ್ತಿರೋದಾದರೆ, ಆ ವಿಷಯಗಳನ್ನು ಇದುವರೆಗೂ ತಿಳಿಯಪಡಿಸದಿದ್ದರೆ ಇವತ್ತೇ ತಿಳಿಯಪಡಿಸಿ. 53 ಇಯರ್ಸ್ ಮಿನಿಸ್ಟ್ರಿಯಲ್ಲಿ ನಾನು ಆಸ್ತಿ ಸಂಪಾದಿಸಲಿಲ್ಲ, ಆದರೆ ಅನೇಕ ಆತ್ಮಗಳನ್ನು ಸಂಪಾದಿಸಿದ್ದೇನೆ. ನೀವೇ ನಮ್ಮ ಅತಿಶಯವೂ ಕಿರೀಟವು ಎಂದು ಪೌಲನು ಹೇಳಿದಂತೆ, ಈ ನಮ್ಮ ಸೇವೆಯ ಪ್ರಯಾಸಕ್ಕೆ ನಮಗೆ ಬೇಕಾದ ಪ್ರತಿಫಲ ಅನೇಕರು ಸೈತಾನನ ಬಂಧನದಿಂದ ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ವಾರಸುದಾರರಾಗೋದು, ಅನೇಕರನ್ನು ದೇವರ ರಾಜ್ಯದಲ್ಲಿ ಪರಿಚಾರಕರನಾಗಿ ಸೇವಕರನ್ನಾಗಿ ಸಿದ್ಧ ಮಾಡಬೇಕೆಂಬ ಧ್ಯೇಯದಿಂದಲೇ ಈ ಸೇವೆಯನ್ನು ಮುಂದುವರಿಸುತ್ತಿದ್ದೇವೆ. ನೀವು ಕೂಡ ಅಂತಹ ಮೇಲನ್ನು ಹೊಂದಿರೋದಾದರೆ ಈ ದಿನವೇ ಇಲ್ಲವೇ ಈಗಲೇ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಂಬಿಗಸ್ತನಾದ ದೇವರು ಹಂತ ಹಂತವಾಗಿ ದೇವರು ನಮ್ಮ ಸಂಗಡ ಇದ್ದು ಈ ಸೇವೆಯನ್ನು ಒಂದು ಚಿಕ್ಕ ಗುಡಿಸಲಿನಿಂದ ಪ್ರಾರಂಭಿಸಲ್ಪಟ್ಟ ಈ ಸೇವೆಯನ್ನು ಈ ದಿನ ಊರೂರಲ್ಲಿ ನಾವು ಚರ್ಚಸ್ಗಳನ್ನು ಕಟ್ಟಲಿಕ್ಕಾಗಲಿಲ್ಲ. ಆದರೆ ದೇವರ ಸುವಾರ್ತೆ ಸೇವೆಗಾಗಿ ದೇವರು ಕೊಟ್ಟ ದುಡ್ಡನ್ನೆಲ್ಲ ಖರ್ಚು ಮಾಡ್ತಿರುವಾಗ ಎಷ್ಟೋ ಊರುಗಳಲ್ಲಿ ಮೀಟಿಂಗ್ಸ್ಗಳಿಟ್ಟೆವು, ಗೆಟ್ ಟುಗೆದರ್ಸ್ಗಳನ್ನಿಟ್ಟೆವು. ಬಾಡಿಗೆಗಾಗಿ ಸ್ಥಳ ತಗೊಳ್ಳೋದು, ಮೀಟಿಂಗ್ಸ್ ಇಡೋದು, ಖಾಲಿ ಮಾಡಿ ಹೋಗೋದು. ಆದರೆ ಬಿತ್ತಿದ ವಾಕ್ಯ ಫಲ ಕೊಟ್ಟು ಬೆಳೆ ಬೆಳೆಯುತ್ತಾ ಇತ್ತು. ಇಂತಹ ವರ್ಷದಲ್ಲಿ ನೀವು ಈ ಮೀಟಿಂಗ್ ಇಟ್ಟಾಗ ನಾವು ಮಾರ್ಪಟ್ಟೆವು, ರಕ್ಷಿಸಲ್ಪಟ್ಟೆವು, ಸ್ವಸ್ಥತೆ ಹೊಂದಿದೆವು. ನಾವು ನಿಮ್ಮ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡಾಗ ನೀವು ಹೇಳಿದಂತೆಯೇ ನಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ, ನಮ್ಮ ಗರ್ಭಫಲದ ವಿಷಯದಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ ಎಂದು ಇತ್ತೀಚೆಗೆ ನಾವು ಕೂಟಗಳನ್ನಿಟ್ಟಾಗ ಕೂಡ ಜನರು ಸಾಕ್ಷಿ ಕೊಟ್ಟಿದ್ದಾರೆ. ಕೆಲವೊಂದು ಸಾರಿ ಇಂತಹ ಸೇವೆಯಲ್ಲಿ ಹೋರಾಟ, ನಿರುತ್ಸಾಹಕ್ಕೆ ಒಳಗಾದಾಗ ಇಂತಹ ಸಾಕ್ಷಿಗಳನ್ನು ಕೇಳುವಾಗ ಮತ್ತೆ ನೂತನ ಬಲ ಬರುತ್ತದೆ. 53 ವರ್ಷಗಳವರೆಗೂ ಸೇವೆ ಮಾಡಿದ್ದೇನೆ, ಇನ್ನು ಸಾಕ್ಬಿಡಪ್ಪ ಅನಿಸುತ್ತೆ. ನಿಜವೇ, ದೇವರ ಸೇವೆ ಮಾಡುವಂಥದ್ದು ಸುಲಭ ಅಲ್ಲ ಪ್ರಿಯರೇ. ನಿಜವಾದ ದೇವರ ಸೇವೆ ಕಣ್ಣೀರು ಬೆವರಾಗುವಂಥದ್ದಾಗಿದೆ. ಕಣ್ಣೀರು ಸುರಿಸದಂತೆ, ಬೆವರು ಸುರಿಸದಂತೆ, ಅಂದರೆ ಪ್ರಯಾಸ ಪಡದಂತೆ ದೇವರಿಗೆ ಇಷ್ಟಕರವಾದ, ಪ್ರೀತಿಕರವಾದ ಆತ್ಮಗಳನ್ನು ಸಂಪಾದಿಸುವ ಸೇವೆ ಮಾಡ್ಲಿಕ್ಕಾಗಲ್ಲ. ನಿಮ್ಮ ವಿಷಯದಲ್ಲಿ ನನಗೆ ಪ್ರಸವ ವೇದನೆ ಉಂಟಾಗ್ತಿದೆ ಅಂದಿದ್ದಾನೆ ಪೌಲನು. ನಾವು ದೇವರ ವ್ಯವಸಾಯಗಾರರಾಗಿದ್ದೇವೆ ಅಂದಿದ್ದಾನೆ ಪೌಲನು. ಅದಕ್ಕೆ ಕಷ್ಟಪಡಲಾರದೆ ಸೇವೆ ಮಾಡಬೇಕೆಂದು, ಕಷ್ಟಪಡಲಾರದೆ ಆತ್ಮ ಸಂಪಾದಿಸಬೇಕೆಂದು ಸುಲಭವಾಗಿ ಸೇವೆ ಮಾಡಬೇಕನ್ನುವುದು ಅಜ್ಞಾನ ಆಗಿದೆ ಪ್ರಿಯರೇ. ಎಷ್ಟೇ ಆಸ್ತಿಗಳು, ಎಷ್ಟೇ ಆರ್ಭಾಟ ಮಾಡಿದೆವನ್ನುವುದಕ್ಕಿಂತ ಎಷ್ಟು ಆತ್ಮಗಳನ್ನು ನೀವು ಕರ್ತನಿಗೋಸ್ಕರ ಸಂಪಾದಿಸಿದ್ದೀರಿ ಅನ್ನುವಂಥದ್ದು, ಎಷ್ಟು ಜನರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ.
ಈ ಸೋಷಿಯಲ್ ಮೀಡಿಯಾದ ಮೂಲಕ ಎಷ್ಟೋ ಜನರು ರಕ್ಷಿಸಲ್ಪಡ್ತಿದ್ದಾರೆ. ತಣ್ಣಗಾಗಿರುವ ವಿಶ್ವಾಸಿಗಳು ಬಲ ಹೊಂದುತ್ತಿದ್ದಾರೆ. ಅದಕ್ಕೆ ಎಷ್ಟೇ ಶ್ರಮೆ ಆದರೂ, ಎಷ್ಟೇ ಹೋರಾಟ ಇದ್ರೂ ಉದಯ, ಮಧ್ಯಾಹ್ನ, ಸಾಯಂಕಾಲ ನಿಮ್ಮ ಬಳಿಗೆ ರೆಗ್ಯುಲರ್ ಆಗಿ ಹೀಗೆ ದೇವರ ವಾಕ್ಯ ತರುತ್ತಿದ್ದೇವೆ. ಕೇಳಿ ಆಶೀರ್ವಾದ ಹೊಂದಿರಿ, ನನಗೋಸ್ಕರವೂ ಪ್ರಾರ್ಥಿಸಿರಿ. ಈ 53 ವರ್ಷಗಳವರೆಗೂ ದೇವರು ನನ್ನ ಸಂಗಡ ಇದ್ದು ಆರೋಗ್ಯವನ್ನು ಕೊಟ್ಟು ಅನೇಕ ಸ್ಥಳಗಳಿಗೆ ತಿರುಗಾಡಿ ಈ ರೀತಿ ಕ್ಯಾಮರಾ ಮುಂದೆ ನಿಂತು ನಿಮಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಸಂದೇಶ ಸಾರುವಂತಹ ಕೃಪೆ ದೇವರು ಕೊಟ್ಟು ಸಹಾಯ ಮಾಡ್ತಿದ್ದಾರೆ. ದೇವರು ನಿಮ್ಮನ್ನು ಕೂಡ ಸೇವೆಗೆ ಕರೆದ್ರೆ ಪೋಸ್ಟ್ಪೋನ್ ಮಾಡಬೇಡಿ. ಎಷ್ಟು ಬೇಗ ದೇವರಿಗೆ ವಿಧೇಯರಾಗ್ತಿರೋ ಅಷ್ಟು ಆಶೀರ್ವಾದ ಇರುತ್ತೆ ಎಂದು ನನ್ನ ಬದುಕಿನಲ್ಲಿ ನಾನು ನೋಡಿದ್ದೇನೆ ಪ್ರಿಯರೇ. ಸಾರವೆಲ್ಲ ಮುಗಿದೋದ ನಂತರ ಲೋಕದಲ್ಲಿ ನಾವು ತಿರುಗಾಡಿದ ನಂತರ ದೇವರ ಸೇವೆಗೆ ಬರುವಂಥದ್ದಲ್ಲ ಪ್ರಿಯರೇ. ವಾಕ್ಯ ಹೇಳುತ್ತೆ, ನಿನ್ನ ಯೌವನ ಕಾಲದಲ್ಲಿಯೇ ಕರ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ಕರ್ತನ ಚಿತ್ತಕ್ಕೆ ವಿಧೇಯರಾಗೋದಾದರೆ ದೇಶಕ್ಕೆ ದೊಡ್ಡ ದಾನವಾಗಿಯೂ ದೇಶಕ್ಕೆ ಆಶೀರ್ವಾದಕರವಾಗಿಯೂ ಮಾರ್ಪಡ್ತೀರಿ. ನಂಬಿಗಸ್ತನಾದ ದೇವರು ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಇದ್ದಾರೆ. ನನಗೆ ಮಾತ್ರವಲ್ಲ, ನಿಮ್ಮನ್ನು ಕೂಡ ಪ್ರೀತಿಸ್ತಿದ್ದಾರೆ. ಎಲ್ಲರ ವಿಷಯದಲ್ಲಿ ಆತನು ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ನೀವು ವಿಧೇಯರಾಗುವವರೆಗೂ, ನೀವು ಅದಕ್ಕೆ ಸಬ್ಮಿಟ್ ಆಗುವವರೆಗೂ ದೇವರು ನಿಮಗೆ ಯಾವ ಕಾರ್ಯ ಮಾಡಲ್ಲ. ಯಶ್ ಕರ್ತನೆ, ಐ ಆಮ್ ರೆಡಿ ಅನ್ನುವುದಾದರೆ ಆತನು ನಿಮ್ಮನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನಿಮ್ಮನ್ನು ಸರಿಯಾಗಿ ತಿದ್ದಿ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರರನ್ನಾಗಿ, ದೇವರನ್ನು ಮಹಿಮೆಪಡಿಸುವ ವ್ಯಕ್ತಿಯನ್ನಾಗಿ ಆಶೀರ್ವದಿಸ್ತಾರೆ. ಈ ದಿನ ಡಬಲ್ ಟೈಮ್ ತೆಗೆದುಕೊಂಡಿದ್ದೇನೆ ಪ್ರಿಯರೇ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಜವೇ ದೇವರೇ, ನಿಜವೇ ದೇವರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಿಮ್ಮ ಕರೆಗೆ ವಿಧೇಯರಾಗದೆ ನೆಪಗಳನ್ನೇ ಹೇಳ್ತಿದ್ದೇವೆ. ವಾಕ್ಯದಲ್ಲಿ ನೋಡ್ತೇವೆ, ಯಜಮಾನನು ಔತಣಕ್ಕೆ ಕರೆದಾಗ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಎಂದು ಕೆಲಸಗಾರರು ನೆಪ ಹೇಳಿದಂತೆ ದೇವರು ನನಗೆ ಕರೆಯುತ್ತಿದ್ದಾರೆ ಅನ್ನುತ್ತಾ ಕೂಡ, ದೇವರ ಸೇವೆ ಮಾಡಬೇಕನ್ನುತ್ತಾ ಇದ್ರು ಕೂಡ, ಈ ದೇವರ ವಾಗ್ದಾನಗಳು ನನಗೋಸ್ಕರವೇ ಎಂದು ನಂಬುತ್ತಾ ಇದ್ರು ಕೂಡ ಅದನ್ನು ಅನುಸರಿಸುವಂತೆ ಬಳಸಲಾರದಂಥವರು ಎಷ್ಟೋ ಜನ ಇದ್ದಾರೆ. ಅಂಥವರು ಈ ಸಮಯದಲ್ಲಿ ನಿಮ್ಮ ಮಾತು ಕೇಳುವಂಥವರಲ್ಲಿ ಯಾರಾದರೂ ಇರೋದಾದ್ರೆ ಈ ದಿನ ಅವರ ಜೀವಿತ ದಿನಗಳಲ್ಲಿ ಒಂದು ಪ್ರತ್ಯೇಕವಾದ ದಿನವನ್ನಾಗಿ, ನಿಮ್ಮ ಕರೆಗೆ ವಿಧೇಯರಾಗುವ ದಿನವನ್ನಾಗಿ ಆಶೀರ್ವದಿಸಿರಿ. ಸೈತಾನನು ಉಂಟು ಮಾಡುವ ಪ್ರತಿ ಆಟಂಕವನ್ನು ಜಯಿಸುವಂಥವರಾಗಿ, ತಂದೆಯ ಚಿತ್ತವೇ ನಮ್ಮ ವಿಷಯದಲ್ಲಿ ನೆರವೇರಲಿ ಎಂದು ಮೊರೆಯಿಡಲು ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹೌದು ಪ್ರೇರೆ, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಪ್ರೇಸ್ ರಿಪೋರ್ಟ್ಸ್ಗಳನ್ನು, ಹಾಗೆ ನೀವು ಕಮಿಟ್ಮೆಂಟ್ ಮಾಡಿಕೊಳ್ಳೋದಾದ್ರೆ, ನೀವು ಆಶೀರ್ವದಿಸಲ್ಪಡ್ತಾ ಇರೋದಾದ್ರೆ ಈ ವಿಷಯಗಳನ್ನೆಲ್ಲ 8939731313 ನಂಬರ್ಗೆ, ಒಂದು ವೇಳೆ ನೀವು ಹೊರದೇಶದಲ್ಲಿಯೂ ಸಹ ಇರೋದಾದರೆ, ಅಂದರೆ ವಿದೇಶದಲ್ಲಿಯೂ ಸಹ ಇದ್ರೆ ಇದೇ ನಂಬರ್ಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ತಪ್ಪದೇ ನಿಮಗೆ ಸಹಾಯ ಮಾಡ್ತಾರೆ. ನೀವು ಕೂಡ ಪ್ರಾರ್ಥಿಸಬೇಕು. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಲೈಕ್ ಮಾಡಿ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ, ಅಂದರೆ 7 ಗಂಟೆಗೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜುಲೈ 17ನೇ ತಾರೀಕಿನಂದು ಮುಂಬೈನಲ್ಲಿ ಮತ್ತೊಂದು ಸಾರಿ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ದೇವಸೇವಕರು ಬರ್ತಾರೆಂದು ಕಾದುಕೊಂಡವರಿಗೂ, ದೇವರ ಸೇವೆ ಮಾಡಲು ಆಸೆಯುಳ್ಳಂಥವರಿಗೆ ಬಲಪಡಿಸುವುದಕ್ಕಾಗಿಯೂ, ಅನುದಿನವೂ ದೇವರ ವಾಕ್ಯವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಹಾಗೂ ಶುಭ ಸಂದೇಶದಲ್ಲಿ ಕಲ್ವರಿ ದರ್ಶನ ಎಂಬ ಹಿಂದಿ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವವರೆಲ್ಲರಿಗೂ ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಚೆನ್ನೈನಿಂದ ಮುಂಬೈಗೆ ಬರ್ತಿದ್ದೇವೆ. ನೀವು ಕೂಡ ಈ ಗೆಟ್ ಟುಗೆದರ್ಗೆ ತಪ್ಪದೆ ಬನ್ನಿರಿ. ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯನ್ನು ಬಲವಾಗಿ ಅನುಭವಿಸೋಣ. ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸೈನ್, ಧಾರಾವಿ, ಮುಂಬೈ. ಇನ್ನೂ ಈ ವಿಷಯಗಳಲ್ಲಿ ಹೆಚ್ಚಿನ ವಿವರ ಬೇಕಾದರೆ 988490
7779 ನಂಬರ್ಗೆ ನೀವು ಕಾಲ್ ಮಾಡಬಹುದು, ಇಲ್ಲವೇ ವಾಟ್ಸಪ್ ಕಳಿಸಬಹುದು. ಇಲ್ಲವಾದರೆ 95401111 ನಂಬರ್ಗೂ ಕೂಡ ನೀವು ವಾಟ್ಸಪ್ ಮಾಡಬಹುದು. ತಪ್ಪದೆ ಬರ್ತೀರಲ್ಲವೋ? ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ತಿಳಿಯಪಡಿಸಿರಿ.